ಬೆಂಗಳೂರು ಮಳೆ ಪರಿಸ್ಥಿತಿ ಬಗ್ಗೆ ಸಾರ್ವಜನಿಕವಾಗಿ ವ್ಯಾಪಕವಾಗಿರುವಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಬೆನ್ನಲ್ಲೇ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಜೊತೆಗೆ ಸಿಟಿ ರೌಂಡ್ಸ್ಗೂ ಕೂಡ ರೆಡಿ ಆಗಿದ್ರು. ಆದರೆ ಸಂಜೆ ಹೊತ್ತಿಗೆ ಭಾರೀ ಮಳೆ ಮತ್ತು ಕತ್ತಲೆಯಾಗುವ ಕಾರಣ ನಗರ ಪ್ರದಕ್ಷಿಣೆ ಬದಲು ಬಿಬಿಎಂಪಿ ವಾರ್ ರೂಮ್ಗೆ ತೆರಳಿ ಸಿಎಂ ಮಾಹಿತಿಯನ್ನು ಪಡ್ಕೊಂಡ್ರು. ಸಾಯಿ ಲೇಔಟ್ ಪರಿಸ್ಥಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಸಿಎಂಗೆ ವಿವರಣೆಯನ್ನು ಕೊಟ್ಟರು. ಅಲ್ಲಿನ ಜನರಿಗೆ ಊಟ ಹಾಗೂ ವಸತಿ ವ್ಯವಸ್ಥೆ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟರು. ನಾಡಿದ್ದು ಸಿಎಂ ಸಿಟಿ ರೌಂಡ್ಸ್ ನಡೆಸ್ತಾರೆ. ಆದರೆ ಡಿಕೆ ಶಿವಕುಮಾರ್ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಸ್ಥಿತಿ ಬಗ್ಗೆ ಸಚಿವರು ಏನಂದ್ರು, ಇದಕ್ಕೆ ವಿಪಕ್ಷಗಳ ಟೀಕೆ ಏನು ನೋಡಿ. ಈಗ ನಿರೀಕ್ಷಿತವಾಗಿ ಹೆಚ್ಚು ಮಳೆ ಬೆಂಗಳೂರಿನಲ್ಲಿ ಬಿದ್ದಿದೆ. 104 ಮಿಲಿಮೀಟರ್ ಮಳೆ ಬಿದ್ದಿದೆ. ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ, ಡ್ರೈನೇಜ್ಗಳು ಆಳವಾಗಿಲ್ಲ. ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ. ಸೊ ಇದು ಆಗದೇನೆ ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ಇವು 44 ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ. ನಾನು ಚೀಫ್ ಮಿನಿಸ್ಟರ್ ಇಬ್ಬರೂ ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಖಂಡಿತ ನೋಡ್ರಿ, ಸುಮಾರು 2,000 ಕೋಟಿ ರೂಪಾಯಿನ ಬೆಂಗಳೂರಿನಲ್ಲಿರುವಂಥ ಎಲ್ಲ ಕಾಲುವೆಗಳನ್ನು ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಳೆದ 3-4 ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ. ಭಾಳ ಅಸ್ತವ್ಯಸ್ತ ಆಗಿದೆ, ಜನಗಳಿಗೆ ಭಾಳ ತೊಂದರೆ ಆಗಿದೆ. ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ. ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ. ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ. ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬೋದು. ಪ್ರಕೃತಿ ವಿಪರೀತ ಮಳೆ ಆಗೋಯ್ತಾನೆ. ಶಿವಕುಮಾರು ಸಮರ್ಥರಿದ್ದಾರೆ, ಮಾಡಿಸ್ತಾರೆ ಬಿಡಿ. ಕಾರ್ಪೊರೇಟರ್ಸು ಅಗತ್ಯವಾಗಿ ಇರಬೇಕು ಅಂತ ಪ್ರತಿಪಾದಿಸೋದ್ರಲ್ಲಿ ನಾನು ಒಬ್ಬ. ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಇವತ್ತು ವಾಟರ್ ಬೆಂಗಳೂರು ಆಗಿದೆ. ರಾತ್ರಿ ಒಂದು ಅರ್ಧ ತಾಸು ಮಳೆ ಆದರೂ ಸಹ ನೀರಿನಲ್ಲಿ ಮುಳುಗೋಗ್ತಾ ಇದೆ ಇವತ್ತು ಬೆಂಗಳೂರು. ಉಸ್ತುವಾರಿ ಸಚಿವರಾಗಲಿ ರಾಜ್ಯ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸೋ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಮತ್ತು ದೇಶದ ಬೊಕ್ಕಸಕ್ಕೆ ಬೆಂಗಳೂರಿನ ಜನ ದೊಡ್ಡ ಪ್ರಮಾಣದ ಆದಾಯದ ತೆರಿಗೆಯನ್ನು ತುಂಬಿಸ್ಕೊಡ್ತಾರೆ. ಆದರೆ ಬೆಂಗಳೂರಿನ ಬದುಕನ್ನು ನಾವು ಮುಳುಗಿಸ್ತಾ ಇದ್ದೀವಿ. ಕೆಂಪೇಗೌಡರ ಕಾಲದಲ್ಲಿ ಪ್ಲಾಂಡ್ ಬೆಂಗಳೂರು. ರಾಜ್ಯದಲ್ಲಿ ಮುಂದಿನ 1 ವಾರ ಮಳೆ ಅಬ್ಬರದ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನ ರೆಡ್ ಅಲರ್ಟ್, ನಂತರದ 4 ದಿನ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಉತ್ತರ ದಕ್ಷಿಣ ಒಳನಾಡಿನ ಇಂದಿನಿಂದ 3 ದಿನ ರೆಡ್ ಅಲರ್ಟ್. ಬೆಂಗಳೂರಿನಲ್ಲಿ ಇನ್ನೂ 2 ದಿನ ಭಾರೀ ಮಳೆ ಸಾಧ್ಯತೆ ಇದೆ. ಇನ್ನು ಜೋರು ಮಳೆ ಜೊತೆ ಗುಡುಗು ಸಿಡಿಲು ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇವತ್ತು ಬೆಳಗಾವಿಯ ಚಿಕ್ಕೋಡಿ ಭಾಗದಲ್ಲೂ ಜೋರು ಮಳೆಯಾಗಿದೆ. ನಿಪ್ಪಾಣಿಯ ತವದಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಲಪಾತದಂತೆ ಮಳೆ ನೀರು ಹರಿತು. ಬೀದರ್ ತಾಲೂಕಿನಲ್ಲಿ 2 ಗಂಟೆಗಳ ಕಾಲ ಮಳೆ ಅಬ್ಬರಿಸಿದೆ. ಮರಕಲ್ ಗ್ರಾಮದಲ್ಲಿ ವರುಣನ ಅಬ್ಬರಕ್ಕೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ರೈತರ ಜಮೀನುಗಳು ಕೆರೆಯಂತಾಗಿವೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಶಿಥಿಲಾವಸ್ಥೆಯಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡಲು ಸಿಬ್ಬಂದಿ ಹೆದರುವಂತಾಗಿದೆ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ, ದೇವನಹಳ್ಳಿಯಲ್ಲಿ ಭಾರೀ ಮಳೆಯಾಗಿದೆ. ದೇವನಹಳ್ಳಿಯ ಸುತ್ತಮುತ್ತ ಮುಂಜಾನೆ ಸುರಿದ ಮಳೆಗೆ ಬೆಂಗಳೂರು ಹೈದರಾಬಾದ್ ಹೈವೇಗೆ ನೀರು ನುಗ್ಗಿತು. ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ನಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ವಸ್ತುಗಳನ್ನು ಇಟ್ಟಿದ್ರಲ್ಲ, ಎಲ್ಲವೂ ಕೂಡ ತೇಲಿ ಹೋದವು. ನೀರಿನಿಂದ ಬೈಕ್ಗಳನ್ನು ತೆಗೆಯಲಾಗದೆ ಬೈಕ್ ಸವಾರರು ಪರದಾಡಿದ್ರು. ಮೈಸೂರಿನ ಹುಣಸೂರು ತಾಲೂಕಿನ ಕೊಳಘಟ್ಟ ಗ್ರಾಮದಲ್ಲಿ ಕರಗಮ್ಮ ಅನ್ನೋರ ಮನೆ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಕುಟುಂಬಸ್ಥರು ಪಾರಾಗಿದ್ದಾರೆ. ಓಕೆ, ಈ ವಿಚಾರದಲ್ಲಿ ಮಳೆಯ ಸುದ್ದಿಗಳನ್ನೇ ನೋಡೋದಾದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಟೈಮ್ ರಿಸ್ಟ್ರಿಕ್ಷನ್ ಹಾಕಿರೋದ್ರಿಂದ ಸ್ವಲ್ಪ ಹೇಳಬೇಕಾಗತ್ತೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನೋಡಿ, ಬೆಂಗಳೂರಿನ ಈ ಪರಿಸ್ಥಿತಿ, ನಾವು ಅಧಿಕಾರಿಗಳನ್ನ ಬೈಬೋದು, ಸಚಿವರನ್ನ ಬೈಬೋದು, ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಸರ್ಕಾರ ಇದ್ದಾಗಲೂ ಕೂಡ ಅವ್ರನ್ನೇ ಬೈದಿದ್ದೀವಿ. ಬಟ್ ಎಲ್ಲರೂ ಕೂಡ ತಿದ್ದಿಕೊಳ್ಳುವಂತ ಕೆಲಸವನ್ನ ಮಾಡೋದಿಲ್ಲ. ಇವ್ರ ಮೇಲೆ ಅವರು ಅವ್ರ ಮೇಲೆ ಮಾಡ್ತಾರೆ. ಬಟ್ ಆಗಬೇಕಾಗಿರೋದೇನು, ಜನಸಾಮಾನ್ಯರಿಗೆ ಹೇಳಬೇಕಾಗಿರೋದು ನಾನಿಷ್ಟೇ. ಮುಖ್ಯವಾಗಿ ಇಲ್ಲಿ ಬೆಂಗಳೂರಿಗೆ ಕಾರ್ಪೊರೇಷನ್ ಚುನಾವಣೆ ನಡೀಬೇಕು, ಕಾರ್ಪೊರೇಟರ್ಗಳು ಬೇಕು. ಸ್ಥಳೀಯವಾಗಿ ನನ್ನ ವಾರ್ಡ್ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಕೇಳ್ಕೊಳ್ಳೋಕೆ ಒಬ್ಬನು ಕಾರ್ಪೊರೇಟರ್ ಇರ್ತಾನೆ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾರ್ಪೊರೇಟರ್ ಇಲ್ಲ. ಉಳಿದವರು ಯಾಕೆ ಅದಕ್ಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಲ್ಲಿ ಹರಿದು ಹಂಚಿ ಹೋಗಬೇಕಾಗಿರುವಂತ ಸಂಪತ್ತನ್ನ ನನಗೆ ಬರುತ್ತೆ ಅಲ್ವೋ ಅಂತ ನಿಟ್ಟಿನಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕೆ ಅಂತಂದ್ರೆ ಬೆಂಗಳೂರು ನಿಮಗೆ ಮುಖ್ಯವಾಗಿ ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೆಸ್ಕೊಳ್ಳುತ್ತೆ.
1000 ಕೆರೆಗಳನ್ನು ಹೊಂದಿದಂಥ ಏಕೈಕ ನಗರವಾಗಿದ್ದು ಬೆಂಗಳೂರು. ಎಷ್ಟು ಕೆರೆಗಳು ನುಂಗ್ಬಿಟ್ರು. ಉಳಿದಿರುವಂಥದ್ದು 220-225 ಕೆರೆಗಳು ಮಾತ್ರ ಉಳ್ಕೊಂಡಿರಬೇಕು. ಅದರಲ್ಲಿ ಬಹಳ ದೊಡ್ಡ ಕೆರೆ ಅನ್ನುವಂಥ ಲೆಕ್ಕಕ್ಕೆ ಬರೋದಾದ್ರೆ 100 ಎಕರೆಗಿಂತಲೂ ಜಾಸ್ತಿ ಇರುವಂಥ ಕೆರೆಗಳು ಒಂದು 16-17 ಕೆರೆಗಳಿರಬೇಕು ಅಷ್ಟೇ. ಅದಕ್ಕಿಂತಲೂ ದೊಡ್ಡ ದೊಡ್ಡ ಕೆರೆಗಳಿಲ್ಲ, ಚಿಕ್ಕ ಚಿಕ್ಕ ಕೆರೆಗಳಿದೆ. ಏನಾಗಿದೆ, ಬೆಂಗಳೂರು ಎಂಥ ಬ್ಯೂಟಿಫುಲ್ ಆಗಿ ನಮಗೆ ಪ್ರಾಕೃತಿಕವಾಗಿ ಇದ್ದಂತಹ ನೈಸರ್ಗಿಕವಾಗಿಯೇ ಅದು ಹೇಗೆ ಲಿಂಕ್ ಇತ್ತು ಅಂತಂದ್ರೆ, ಪ್ರತಿ ಕೆರೆಯಿಂದ ಒಂದೊಂದು ಕೆರೆಗಳಿಗೆ ಲಿಂಕ್ ಆಗ್ತಾ ಹೋಗಿದ್ದು. ಒಂದು ಕೆರೆ ತುಂಬಂದ್ರೆ ಇನ್ನೊಂದು ಕೆರೆಗೆ ಅದು ಆಟೋಮೆಟಿಕ್ಲಿ ಫ್ಲೋ ಆಗುವಂಥದ್ದು. ಕೋಡಿಗಳು ಬಿದ್ದುಬಿಟ್ಟು ಆ ಕೋಡಿ ನೀರು ಹರ್ಕೊಂಡು ಹೋಗಿ ಇನ್ನೊಂದು ಕೆರೆ ತುಂಬ್ತಾ ಇತ್ತು. ಹಾಗಾಗಿ ಆ ಫ್ಲಡ್ ಬರುವಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಮುಂಚೆ. ಯಾಕಂದ್ರೆ ಒಂದು ಕೆರೆ ಅಪ್ಪರ್ ಅಲ್ಲಿ ಇದೆ, ಇನ್ನೊಂದು ಕೆರೆಗೆ ಡೌನ್ ಅಲ್ಲಿ ಇದೆ. ಈ ಫ್ಲೋ ಅಲ್ಲಿ ಇದಕ್ಕೆ ತುಂಬಿಕೊಂಡು ಈ ಕಡೆಗೆ ಹರ್ಕೊಂಡು ಬಂದು ಈ ಕೆರೆ ತುಂಬ್ತಾ ಇತ್ತು. ಈ ಕೆರೆ ತುಂಬಿದ ತಕ್ಷಣ ಮತ್ತೆ ಡೌನ್ ಅಲ್ಲಿ ಹೋಗ್ತಾ ಇತ್ತು. ಅವುಗಳನ್ನೆಲ್ಲ ಏನ್ ಮಾಡಿದ್ರಿ ನೀವು? ಇದು ಮಾನವ ನಿರ್ಮಿತ ತಪ್ಪಲ್ವಾ? ಅದೇ ಹೇಳ್ತಾ ಇದ್ರು ರಾಮಲಿಂಗಾರೆಡ್ಡಿ ಅವರು. ಪ್ರಕೃತಿ ಹಂಗೆ ಏನಾಗ್ಬಿಟ್ರೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಏನ್ ಮಾಡಿದ್ರಿ ಅಂತ ಹೇಳಿ. ಮಳೆ ಅದ್ರ ಪಾಡಿಗೆ ಅದು ಬರುತ್ತೆ, ಮಳೆ ಧಾರಾಕಾರವಾಗಿ ಬರುತ್ತೆ. ಬಟ್ ಬಂದಿರುವಂತ ನೀರನ್ನ ನಿಮ್ಗೆ ಹಿಡಿದಿಟ್ಕೊಳ್ಳುವಂತ ಸಾಧ್ಯತೆ ಇದ್ದಂತ ಕೆರೆಗಳನ್ನ ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರಲ್ಲ. ಈಗ ಆಗೋಗ್ಬಿಟ್ಟಿದೆ. ಏನ್ ಮಾಡೋಕ್ಕಾಗತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಕೆರೆಯಿಂದ ಇನ್ನೊಂದು ಕೆರೆಗಿರುವಂತ ಕೋಡಿಗಳಿದಾವಲ್ಲ, ಲಿಂಕ್ ಚೈನ್ ಅಂತ ಇದೆ ಇರುವಂತ ಕೆರೆಗಳೆಲ್ಲ ಆದ್ರೂ ಹೇಳ್ತಾ ಇದ್ದೀನಿ, ಲಿಂಕ್ ಚೈನ್ ಇದೆ. ಆ ಲಿಂಕ್ ಚೈನನ್ನು ಕಟ್ ಮಾಡಬೇಡಿ. ಬಹಳಷ್ಟು ಕಡೆಗಳಲ್ಲಿ ನಡು ರಸ್ತೆಯನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಇಲ್ಲಿಗೆ ನೀರು ಬರೋದನ್ನ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದೀರಾ, ಅದು ಬರ್ತಾ ಇಲ್ಲ. ಮೋರಿಗಳ ವಿಚಾರದಲ್ಲಿ ನೀವು ಯಾವ ರೀತಿಯಾದಂಥ ಅಜಾಗೃತಿಯನ್ನು ವಹಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಮೆಟ್ರೋ ಕಾಮಗಾರಿಗೋಸ್ಕರ ಅದನ್ನ ಬ್ಲಾಕ್ ಮಾಡಿ ಇಡ್ತಾ ಇದ್ದೀರಾ. ಜನರು ಅಷ್ಟೇ. ನೀವೇನ್ ಮಾಡ್ತೀರಾ ಅಂತಂದ್ರೆ, ಮಳೆ ಇಲ್ಲದೆ ಇರೋ ಟೈಮಲ್ಲಿ ಮನೆ ಇರೋ ಕಸ ಒಂದು ಪ್ಲಾಸ್ಟಿಕ್ ಕವರಿಗೆ ಕಟ್ಟು ಹೋಗ್ಬಿಟ್ಟು ಒಂದು ಮೋರಿಗೆ ಎಸೆದು ಹೋಗು. ನಿಮಗೇನಾಗಬೇಕಾಗಿದೆ? ನನ್ನ ಮನೆ ಕ್ಲೀನ್ ಆದ್ರೆ ಸಾಕು. ಈ ಮಾನಸಿಕತೆ ಜನರಲ್ಲಿ ಇದೆಯಲ್ಲ, ಅದು ಹೋಗೋವರೆಗೂ ಕೂಡ ಇದೇ ಸಮಸ್ಯೆ. ಯಾಕೆ ಅಂತಂದ್ರೆ, ಅವಾಗಲೇ ಒಂದು ದೃಶ್ಯವನ್ನ ತೋರಿಸಿದ್ವಿ, ಅದೆಲ್ಲವೂ ಕೂಡ ಹೋಗಿ ಒಂದ್ ಕಡೆಗೆ ಸಂಗ್ರಹ ಆಗಿತ್ತು. ರಾಶಿ ರಾಶಿ ಕಸ ಹೋಗಿ ತುಂಬಿಕೊಂಡಿದ್ದು. ಎದಕ್ಕೆ? ನೀವೇ ಡಂಪಿಂಗ್ ಮಾಡ್ತಾ ಇರುವಂಥದ್ದು. ಕಂಡಲ್ಲಿ ಮೋರಲ್ಲಿ ಎಸಿತೀರಾ. ಅದನ್ನ ಅವಾಯ್ಡ್ ಮಾಡಿ. ಕಾರಲ್ಲಿ ಹೋಗ್ಬೇಕಾದ್ರೆ ಚಿಕ್ಕದನಿಸುತ್ತೆ ನಿಮಗೆ, ಒಂದು ಗುಟ್ಕಾ ತಿಂತೀರಾ, ಹಾಕಿ ಬಿಸಾಕ್ತೀರಾ. ಅದು ರಸ್ತೆಯ ಬದಿಯಿಂದ ಮೋರಿಗೆ ಕನೆಕ್ಟ್ ಆಗುವಂತ ಒಂದು ರಂಧ್ರ ಹಾಕಿಟ್ಟಿರ್ತಾರಲ್ಲಿ ರಸ್ತೆ ಬದಿಯಲ್ಲಿ ಮೋರಿ ಕನೆಕ್ಟ್ ಆಗಕ್ಕೆ. ನೀವು ತಿನ್ನುವಂಥದ್ದೆಲ್ಲ ಹೋಗಿ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ, ನೀರೇ ಹೋಗಲ್ಲ. ಹಾಗಾಗಿ ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ, ನಾನು ಜಾಸ್ತಿ ಹೇಳ್ತಾ ಇಲ್ಲ.